ಭಾಗವಹಿಸಿ 28/2/2026 ಇಲ್ಲಿಯವರೆಗೆ ಸೇವೆಯನ್ನ ಸಲ್ಲಿಸಿದ್ದಾರೆ. ಅವರಿಗೆ ಸನ್ಮಾನವನ್ನ ನೀಡಬೇಕು ಅಂತ ಹೇಳಿ ಪಶು ವೈದ್ಯ ಸೇವಾ ಇಲಾಖೆ ಮೈಸೂರು ಜಿಲ್ಲೆ ಮೈಸೂರು ಇವರನ್ನ ಕೇಳ್ಕೋತೇನೆ. KITಗೆ ಪ್ರೊಫೆಸರ್ ಗೌರವ್ ಕುಮಾರ್ ಸರ್ ಜಸ್ಟ್ ಇನ್ ಎ ಮ್ಯಾಟರ್ ಆಫ್ 4 hours 4 ತಾಸಿನಲ್ಲಿ ಹೋಗಿ ಸ್ಟೇ ತಂದಿದ್ರು. ನಾನು 15 ದಿನದವರೆಗೂ ಡಿ ಆಫೀಸಿಗೆ ತಲೆ ಹಾಕಿರಲಿಲ್ಲ, ಕೆಲಸ ಮಾಡ್ತಾನೆ ಇದ್ದೆ. ಒಂದು 5 ಡೇ ಅವಾಗ ಡಾಕ್ಟರ್ ಸಿ ವೆಂಕಟೇಶ್ ಒಬ್ಬ ಡೆಪ್ಯೂಟಿ ಡೈರೆಕ್ಟರ್ ಕರೀತಾರೆ, ಮೇಡಮ್ ಬನ್ರಿ ಸಸ್ಪೆಂಡ್ ಆಗ್ತಿದೆ ಬನ್ರಿ. ಬಂದೆ, ಎಡಗೈಯಲ್ಲಿ ಸಸ್ಪೆನ್ಷನ್ ಆರ್ಡರ್ ಇಸ್ಕೊಂಡೆ, ಬಲಗೈಯಲ್ಲಿ ಸ್ಟೇ ಆರ್ಡರ್ ಕೊಟ್ಟೆ. ಗಾಬರಿ ಆದರು, ಸರ್ ಈ ಥರ ನಾನು 15 ದಿವಸ ಆಯಿತು ಸರ್. ಸೊ ಈ ಎಲ್ಲ ನನ್ನ ಬದುಕಿನಲ್ಲಿ ನೋಡ್ತಾ ಬಂದಾಗ ಯಾರಿಗಾಗಿ ನಾನು ಮಿಡಿದನೋ, ಹೋರಾಟ ಮಾಡಿದ್ನೋ, ಅವ್ರ ಪರವಾಗಿ ನಿಂತಿದ್ನೋ ಆ ಜನಗಳೇ ನನಗೆ ತೊಂದರೆ ಕೊಟ್ಟರು ಅಂತ ವಿಚಾರ ಇವತ್ತು ನನಗೆ ಯಕ್ಷ ಪ್ರಶ್ನೆಯಾಗೇ ಕಾಡ್ತಾ ಇದೆ. ಆದರೆ ನಾನು ದ್ವೇಷ ಮಾಡಲಿಕ್ಕೆ ಇಷ್ಟ ಇಲ್ಲ. ಮತ್ತು ನನ್ನ ಬದುಕಲ್ಲಿ ಬುದ್ಧನನ್ನು ಅನುಸರಿಸಲಿಕ್ಕೆ ಒಂದು ಸಣ್ಣ ಸಣ್ಣ ಪ್ರಯತ್ನವನ್ನು ಮಾಡ್ತಾನೆ ಇದ್ದೀನಿ. ನಮಗೆಲ್ಲ ಹೊಂದಿಸ್ತಾ ಭಾಳ ಸುದೀರ್ಘವಾಗಿ ಮಾತನಾಡಿದೆ. ಮತ್ತು ಶಿವಣ್ಣ ಸಾಹೇಬರು ನನಗೆ ಅಕ್ಷರ ಪ್ರಾಮಾಣಿಕವಾಗಿ ಹೇಳ್ತೀನಿ, ಕಣ್ಣಲ್ಲಿ ನೀರು ಬಂದದ್ದು ಅವರ ನಂಜನಗೂಡು ಭಾಷಣದಲ್ಲಿ. ನಂಜನಗೂಡಲ್ಲಿ ಆ್ಯಕ್ಚುಲಿ ನನಗೆ ಮೌನ ಹಣ ಊಟಕ್ಕೆ ಬಾ ಅಂತ ಕರೆದಿದ್ದ. ನಾನು ಊಟಕ್ಕೆ ಅಂತ ಹೋಗಿದ್ದು, ನೋಡಿದ್ರೆ ಅವ್ರ ಜೊತೆ ನಾನು ಸ್ವರ್ಗಕ್ಕೆ ಸೇರಿತು ಅಂದಂಗೆ ನನಗೂ ಸನ್ಮಾನ ಮಾಡಬೇಕು. ಆ ಸಂದರ್ಭದಲ್ಲಿ ಕೇಳಿ ಶಿವಣ್ಣ ಅವರು ಮಾತನಾಡಿದ್ರು, ಅನ್ನಕ್ಕಾಗಿ ನಾವು ಎಷ್ಟು ಕಷ್ಟಪಡ್ತಾ ಇರ್ತೀವಿ. ಸೊ ಈ ಥರದ ಮಾತುಗಳು ನಮ್ಮ ಇವತ್ತಿನ ಪೀಳಿಗೆ, ಇವತ್ತೆಲ್ಲ ನಾವು ಅನ್ನ ನೋಡಿದ್ದೀವಿ, ಅಕ್ಕಿ ನೋಡಿದ್ದೀವಿ. ಆ ದಿನಗಳಲ್ಲಿ ಅನ್ನ ಅಷ್ಟು ಕಷ್ಟ ಇರ್ತದೆ. ಆ ಕಾರಣಕ್ಕೋಗೇ ಸಿದ್ದರಾಮಯ್ಯ ಅವರು ಕೂಡ ಆ ನೋವನ್ನು ಅನುಭವಿಸಿ ಅನ್ನಭಾಗ್ಯ ಕಾರ್ಯಕ್ರಮವನ್ನು ಬಹಳ ಶಿಸ್ತುಬದ್ಧವಾಗಿ ತರ್ತಾರೆ. ಸೊ ಈ ಥರದ್ದು ಯಾರಿಗೆ ಹಸುವಿನ ನೋವು ಗೊತ್ತಿರುತ್ತೋ ಅವ್ರಿಗೆ ಅದರ ಬಗ್ಗೆ ಮಾತನಾಡಲಿಕ್ಕೆ ಮತ್ತು ಅದನ್ನು ಜೀವನದಲ್ಲಿ ಜಾರಿಗೆ ತರಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಮಾತುಗಳನ್ನ ಹೇಳ್ತಾ ಬಹಳ ಸುದೀರ್ಘವಾಗಿ ಮಾತನಾಡಿದ್ದೀನಿ. ಮತ್ತೆ 18ನೇ ತಾರೀಕು ನಮ್ಮ ಸೀನಿಯರ್ ವೆಟರ್ನರಿ ಇನ್ಸ್ಪೆಕ್ಟರ್ಗಳು ಇಟ್ಕೊಂಡಿದ್ದಾರೆ ಸರ್. 18ಕ್ಕೆ ಫಿಕ್ಸ್ ಆಗಿದೆ ಸರ್ ನಮ್ಮದು ಸೀನಿಯರ್ ವೆಟರ್ನರಿ ಇನ್ಸ್ಪೆಕ್ಟರ್. ಮತ್ತೆ 24ಕ್ಕೆ ನಮ್ಮ ತಾಲೂಕು ಡಾಕ್ಟರ್ಗಳು, 27ಕ್ಕೆ ಫೈನಲ್. ನನಗೆ ರಿಲೀವಿಂಗ್ ಆರ್ಡರ್ ಕೊಟ್ಟು ಹೋಗಪ್ಪ ಮನೆಗೆ ಸರ್. ಸೊ ಹಿಂಗೆ ಫೈನಲ್ ಬ್ಯಾಟಿಂಗ್ 27ಕ್ಕೆ ಆಡಿ ಅಂತ ನಮ್ಮ ರಮೇಶ್ ಸಾಹೇಬ್ ಹೇಳ್ತಾ ಇದ್ದಾರೆ. ಮತ್ತೊಮ್ಮೆ ಎಲ್ಲರಿಗೂ ವಂದಿಸ್ತಾ ನನ್ನನ್ನು ನೆನಪಲ್ಲಿ ಇಟ್ಕೊಳ್ಳಿ. ದಯಮಾಡಿ ನಿಮ್ಮೆಲ್ಲರ ಒಂದು ಪ್ರೀತಿ ನನಗೆ ಸಿಕ್ಕಿದೆ. ಮತ್ತು ಭಾಳ ಇಂಪಾರ್ಟೆಂಟ್, ನಿಮ್ಮ ಬಗ್ಗೆ ಮಾತಾಡಲಿಲ್ಲ. ಫಸ್ಟ್ ನಾನು ಹೋದಾಗ ಆಡೋರಿಗೆ ನಮ್ಗೇನು ಟ್ರೈನಿಂಗೇ ಇಲ್ಲ, ನೇರ ಅಪಾಯಿಂಟ್ ಆಗಿ ಟಕ್ಕಂತ ಬಿಟ್ಬಿಡು. ಟ್ರೈನಿಂಗೇ ಇಲ್ಲ ನನಗೆ. ಮೊದಲು ಇವ್ರ ಕಾಲದಲ್ಲೆಲ್ಲ ಜಾಯಿನ್ ಆದ ತಕ್ಷಣನೇ 88 ಟ್ರೈನಿಂಗ್ ಕಳ್ಸೋರು. ನಮ್ಮ ಪೀರಿಯಡಲ್ಲಿ ಏನಿಲ್ಲ, ನೇರ ಹೋಗೋದು. ಬಟ್ ಹೋದ್ಮೇಲೆ ಟ್ರೈನಿಂಗ್ ಸಿಕ್ತು. ಹೋದಾಗ ನನಗೆ ಏನು ಬರಿಬೇಕು ಅನ್ನೋದು ಗೊತ್ತಿರಲಿಲ್ಲ. ಅವಾಗ ರಾಜ್ಕುಮಾರ್ ಅಂತಿದ್ದ, ಯಾರು ಚಿಕ್ಕಮಗಳೂರು ಆಸ್ಪಾಸ್ನವ್ರು ಇದ್ದೀರಾ, ಆತ ಕಾಂಪೌಂಡ್ ಅಂದರೆ ಅವಾಗ ವೆಟರ್ನರಿ ಅಸಿಸ್ಟೆಂಟ್ ಅಂತಿದ್ರು. ಈಗ ನೀವು ಜೂನಿಯರ್ BLA ಇರ್ತಾರೆ. ಆತ ನನಗೆ ಹೇಳ್ಕೊಟ್ಟಿದ್ದು ಏನು ಶಿವಣ್ಣ ಸಾಹೇಬ್ ಹೇಳಿದ್ರಲ್ಲ, ನಮಗೆಲ್ಲವನ್ನ ಕಲಿಸುತ್ತೆ ತಾಂತ್ರಿಕ ಸಿಬ್ಬಂದಿಗಳು ಅಂತ 100ಕ್ಕೆ 100 ಸತ್ಯ. ಅವರಿಂದಲೇ ನಾವು ಕೆಲಸ ಕಲಿತಾ ಇದ್ದೀವಿ, ಬರವಣಿಗೆ ಆಗಲಿ, ಕಾನೂನು ಚೌಕಟ್ಟುಗಳ ಬಗ್ಗೆ ಆಗಲಿ. ಮತ್ತೆ ನಾನು ಇನ್ನೊಂದು ಮಾತನ್ನ ನೆನಪು ಮಾಡ್ಕೊಳ್ತೀನಿ. 5 ಪ್ರಿಂಟ್ ಮಾಡ್ತಾ ಇದ್ದೆ. ನನಗೆ ಅದನ್ನ ಹೇಗೆ ಪ್ರಿಂಟ್ ಮಾಡಬೇಕು, ಯಾವ ಪೊಸಿಷನ್ ಅಲ್ಲಿ ನಿಂತಬೇಕು ಅಂತ ಹೇಳ್ಕೊಟ್ಟಂಥದ್ದು ಒಬ್ಬ ಟೀಚರ್. ನಾನು ಏನ್ ಮಾಡ್ತಿದ್ದೆ, ಹಿಂಗೆ ಸ್ಟ್ರೈಟ್ ಆಗಿ ನಿಂತ್ಕೊಂಡು ಹೊಡಿತಾ ಇದ್ದೆ. ಸರ್ ಹಾಗೆ ಹೊಡಿಬಾರ್ದು, ಹೀಗಿತ್ತು ಹೀಗೆ ಹೊಡಿಬೇಕು, ಬೈದು ಸೈಡ್ ಅಂತ ಅನಿಮಲ್ ನೆಕ್ ಅನ್ನೋದನ್ನ ಆತ ಹೇಳ್ಕೊಟ್ಟಿದ್ದೆ. ಮತ್ತೆ ನನ್ನ ತಂದೆನೂ ಆ ಮಾತನ್ನು ಬಹಳ ಹೇಳ್ತಿದ್ರು. ನಾವು ಅವಾಗ ಜವಾನ ಅಂತಿದ್ರು, ಜವಾನರಿಂದನೂ ಕಲಿಯೋದಿರುತ್ತೆ. ಶ್ರದ್ಧೆಯಿಂದ ನನಗಿಂತ ಇವರೆಲ್ಲ ಕೆಳಗಿದ್ದಾರೆ, ಇವ್ರ ಹತ್ರ ಏನು ಕಲಿಯೋದು ಅನ್ನೋ ಅಹಂಕಾರ ಬೆಳೆಸ್ಕೊಂಡ್ರೆ ನಿನಗೆ ವಿದ್ಯೆ ಸಿಗಲ್ಲ, ಜ್ಞಾನ ಸಿಗಲ್ಲ ಅನ್ನೋದು ನನ್ನ ಅಪ್ಪ ಪದೇ ನೆನಪು ಮಾಡಿ ಅವ್ರದ್ದೊಂದು ಘಟನೆ ಹೇಳ್ತಾ ಇದ್ರು. ಅವ್ರ ಜವಾನ ನಮ್ಮಪ್ಪ ಡಾಕ್ಟರ್ ಅದರಿಂದ ಎನಿಮಾ ಕೊಡೋದನ್ನ
ಇನಿಮಾ ಕೊಡೋದನ್ನ ನಮ್ಮಪ್ಪ ಕಲ್ತಿದ್ದು ಒಬ್ಬ ಡಿ ಗ್ರೂಪ್ ಅಂದ್ರೆ ಇವತ್ತಿನ ಡಿ ಗ್ರೂಪ್ ಅವತ್ತಿನ ಜವಾನ್ನಿಂದ ಕಲ್ತಿದ್ದೆ. ಸೊ ಅದನ್ನೇ ಕೂಡ ನಾವು ಜೀವನದಲ್ಲಿ ಅಳವಡಿಸ್ಕೊಂಡಿದ್ವಿ. ಮತ್ತೆ ಶಿವಣ್ಣ ಸಾಹೇಬರು ನಿವೃತ್ತಿ ಹೋಗ್ತಿದ್ದಾರೆ. ಅವರು ತುಂಬಾ ಚಟುವಟಿಕೆಯಿಂದ ಇರ್ತಾರೆ. ಈಗಾಗಲೇ ಹಲವಾರು ಸಂಘ ಸಂಸ್ಥೆಗಳ ಜೊತೆ ಒಡನಾಟ ಬೆಳೆಸ್ಕೊಂಡಿದ್ದಾರೆ. ಮತ್ತೆ ನಾನು ಕಾಯ್ತಾ ಇದ್ದೀನಿ, ನಮ್ಮ ಡಿ ಡಿ ಸಾಹೇಬರು ಬೇಗ ರಿಟೈರ್ ಆಗ್ತಾರೆ. ನಾವು ಮೂವರು ಸೇರ್ಕೊಂಡಿದ್ದಾರೆ ಒಂದು ಈ ಮೈಸೂರಿನಲ್ಲಿ ನಾನು ಒಳ್ಳೆಯ ಮಾಡೋಣ ಅಂತ. ಸೊ ಬೇಗಂತೂ ನಾನು ಅವ್ರು ಎಲ್ಲೇ ಹುಡುಕೊಂಡು ಬಂದು ನನ್ನ ಭಾಷಣ ಮಾಡಲೇಬೇಕು. ನನ್ನ ಮೊದಲಿನ ಬೈಕ್ ಕಿತ್ಕೊಂಡು ಭಾಷಣ ಮಾಡಲೇಬೇಕು ನಾಗರಾಜ ಸರ್ ಮತ್ತೆ. ಸೊ ಇಷ್ಟೊಂದು ಮಾತನಾಡ್ತಾ ತುಂಬ ಸುದೀರ್ಘವಾಗಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಾರೆ ತಮಗೆಲ್ಲ ಹೊಂದಿಸಿ, ಅದರಲ್ಲೂ ವಿಶೇಷವಾಗಿ ಚಿಕ್ಕಯ್ಯನವ್ರಿಗೆ, ರಾಜೇಶ್ ಅವ್ರಿಗೆ, ಅಫ್ಸನ ಅವ್ರಿಗೆ ಮತ್ತು ನೆರೆದಿರ್ತಕ್ಕಂಥ ಎಲ್ಲ ನನ್ನ ಜೂನಿಯರ್ ವೇಲೈ ಬಂಧುಗಳಿಗೆ ನಮಸ್ಕರಿಸ್ತಾ ನನ್ನ ಎರಡು ಮಾತುಗಳನ್ನ ಮುಗಿಸ್ತೇನೆ. ನಮಸ್ಕಾರ.